ಮರ ಬಿದ್ದು 3 ವರ್ಷದ ಬಾಲಕಿ ರಕ್ಷಾ ದುರ್ಮರಣಕ್ಕೀಡಾಗಿದ್ದಾಳೆ. ತಂದೆ ಜೊತೆ ಬೈಕ್ನಲ್ಲಿ ತೆರಳುತ್ತಾ ಇದ್ದಾಗ ಮರ ಬಿದ್ದು ಸಾವಿಗೀಡಾಗಿದ್ದಾಳೆ ಬಾಲಕಿ. ಬೆಂಗಳೂರಿನ ಪುಲಕೇಶಿ ನಗರದ ಜೀವನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರಲ್ಲಿ ಅಕಾಲಿಕವಾಗಿ ಮಳೆ ಸುರಿತು ನಿನ್ನೆ, ಹೀಗಾಗಿ ಮರ ಉರುಳು ಬಿದ್ದಿದೆ. ಮರ ಬಿದ್ದಿರುವಂತಹ ರಭಸಕ್ಕೆ ಬಾಲಕಿ ರಕ್ಷಾ ತಲೆಗೆ ತೀವ್ರವಾಗಿ ಪೆಟ್ಟಾಗಿದೆ. ತಲೆಗೆ ಪೆಟ್ಟಾದ ಹಿನ್ನೆಲೆಯಲ್ಲಿ ಬಾಲಕಿ ರಕ್ಷಾ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾಳೆ. ಕಂದನನ್ನ ಕಳೆದುಕೊಂಡಂತಹ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಆಸ್ಪತ್ರೆ ಬಳಿ ಮುಗಿಲು ಮುಟ್ಟಿದೆ ಹೆತ್ತವರ ಅಳಲು. ಮಗಳನ್ನ ಉಳಿಸಿಕೊಳ್ಳಲಾಗ್ಲಿಲ್ವಲ್ಲ ಅಂತ ತಂದೆ ಸತ್ಯ ಕಣ್ಣೀರಿಟ್ಟಿದ್ದಾರೆ. ಪಾಪ 3 ವರ್ಷದ ಬಾಲಕಿ ನಿನ್ನೆ ಬೆಂಗಳೂರಲ್ಲಿ ಸುರಿದಂತಹ ಮಳೆಯಿಂದಾಗಿ ಮರ ಬಿದ್ದಿದೆ. ಮರ ಬಿದ್ದಿರುವಂತಹ ರಭಸಕ್ಕೆ ಬೈಕ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಮಗಳನ್ನ ಸತ್ಯ ಅವರು. ಆಗ ರಕ್ಷಾ ಮೃತಪಟ್ಟಿದ್ದಾಳೆ, ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಮಗಳನ್ನು ಉಳಿಸ್ಕೊಳ್ಳೋದಕ್ಕಾಗ್ಲಿಲ್ವಾ ಅಲ್ವಾ ಅಂತ ತಂದೆ ಕಣ್ಣೀರಿಟ್ಟಿದ್ದಾರೆ. ಮರ ಬಿದ್ದಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಬೃಹತ್ ಗಾತ್ರದ ಮರ. ಈ ಮರ ಚಲಿಸ್ತಾ ಇದ್ದಂತಹ ಬೈಕ್ ಮೇಲೆ ಬಿದ್ದಿದೆ. ಬೈಕ್ನಲ್ಲಿ ಮಗಳ ಜೊತೆಯಲ್ಲಿ ಸತ್ಯ ಹೋಗ್ತಾ ಇದ್ರು. ಆ ಬಾಲಕಿಯ ಫೋಟೋವನ್ನ ಸಹ ನೋಡ್ತಾ ಇದ್ದೀರಾ. 3 ವರ್ಷ ಇನ್ನೂ ಸಹ ಬಾಲಕಿಗೆ. ಮರ ಬಿದ್ದಂತಹ ರಭಸಕ್ಕೆ ಸ್ಥಳದಲ್ಲೇ ಮೃತಪಟ್ಟಿದೆ. ಬೆಂಗಳೂರಲ್ಲಿ ಒಂದು ಸಣ್ಣ ಮಳೆ ಬಂದರೂ ಕೂಡ ಒಂದಿಲ್ಲ ಒಂದು ಅಪಘಾತ ಇಲ್ಲಿ ಸಂಭವಿಸ್ತಾ ಹೋಗುತ್ತೆ. ಸದ್ಯ ನೀವು ನೋಡ್ಬೋದು, ನಾನಿವಾಗ ಬೆಂಗಳೂರಿನ ಬಾನಸವಾಡಿಯ ಜೀವನಹಳ್ಳಿಯಲ್ಲಿದ್ದೀನಿ. ರಕ್ಷಾ ಅನ್ನೋ ಬಾಲಕಿ ಮೃತಪಟ್ಟಿರ್ತಕ್ಕಂಥದ್ದು. ಸದ್ಯ ಅದೇ ಸ್ಥಳದಲ್ಲಿ ನಾನು ಇದ್ದೀನಿ. ಇಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾದಂಥ ಒಂದು ದುರ್ಘಟನೆ ಇಲ್ಲಿ ನಡೀತು ಅಂತ ಹೇಳ್ತಾ ಹೋಗ್ತೀನಿ. ಇಲ್ಲೂ ಕೂಡ ಗಮನಿಸ್ಬೋದು ಯಾವ ರೀತಿಯಾದಂಥ ದುರ್ಘಟನೆ ಸಂಭವಿಸಿದ ನಂತರ ಇಲ್ಲಿ ಎಲ್ಲವೂ ಕೂಡ ಇಲ್ಲಿ ಬಿದ್ದಿರ್ತಕ್ಕಂಥ ಅಂದರೆ ಹೊಂಗೆ ಮರ ಅಂದರೆ ರಕ್ಷಾ ಅನ್ನೋ ಬಾಲಕಿ ಒಂದು ಬೈಕ್ನಲ್ಲಿ ಹೋಗ್ತಾ ಇರುವ ಸಂದರ್ಭದಲ್ಲಿ ಈ ಒಂದು ಹೊಂಗೆ ಮರ ಇಲ್ಲಿ ಜೋರಾದ ಗಾಳಿಗೆ ಇಲ್ಲಿ ಬಿದ್ದಿರ್ತಕ್ಕಂಥದ್ದು. ಕೆಳಗಡೆ ಕೂಡ ಇಲ್ಲಿ ಗಮನಿಸಬಹುದು ಆ ಮೃತ ಬಾಲಕಿಯ ಚಪ್ಪಲಿಗಳು ಕೂಡ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಯಾವ ರೀತಿ ಅಂದರೆ ಕಮ್ಮನಹಳ್ಳಿ ಬಳಿಯ ಕುಪ್ಪಳ್ಳಿ ಕುಳ್ಳಪ್ಪ ಸರ್ಕಲ್ ನಿವಾಸಿಗಳಾದ ಶಕ್ತಿ ಮತ್ತು ಸತ್ಯ ದಂಪತಿಯ ಪುತ್ರಿ ಏನು ಈ ಒಂದು 3 ವರ್ಷದ ರಕ್ಷಾ ಇವತ್ತು ಪ್ರಾಣ ಕಳೆದುಕೊಂಡಿರ್ತಾಳೆ. ತಂದೆ ಜೊತೆಗೆ ಮಾವ ಮುರಳಿ ಮನೆಗೆ ಬೈಕ್ನಲ್ಲಿ ಬಂದಿರ್ತಾಳೆ. ಸೊ ಇಂಥ ಬಂದಂಥ ಸಂದರ್ಭದಲ್ಲಿ ತಂದೆ ಮನೆಗೆ ವಾಪಸ್ ಆ ಮಗಳನ್ನು ಕರೆದುಕೊಂಡು ಮನೆಗೆ ಹೋಗ್ತಾ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ಒಂದು ಜೋರಾದ ಮಳೆಗೆ ಮತ್ತು ಜೋರಾದ ಗಾಳಿಗೆ ಇಲ್ಲಿ ಒಂದು ಮರ ಕೂಡ ಇಲ್ಲಿ ಬಿದ್ದಿರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಸೊ ಏನು ಈ ಒಂದು ಮರ ಬಿದ್ದಿರೋ ಒಂದು ರಭಸಕ್ಕೆ ಆ ಮಗುವಿನ ತಲೆಯ ಮೇಲೆ ಇಲ್ಲಿ ಒಂದು ಪೆಟ್ಟಾಗಿ ಮಗು ಕಂಪ್ಲೀಟ್ ಆಗಿ ಒಂದು ಗಾಯಗೊಂಡಿರುತ್ತೆ. ಗಾಯಗೊಂಡಂಥ ಸಂದರ್ಭದಲ್ಲಿ ಆ ಮಗುವನ್ನು ಒಂದು ಬೋರಿಂಗ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆದರೆ ಬೋರಿಂಗ್ ಹಾಸ್ಪಿಟ್ಲ್ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಮಗು ಇಲ್ಲಿ ಸಾವನ್ನಪ್ಪಿರ್ತಕ್ಕಂಥ ಘಟನೆ ನಡೆದಿದೆ. ಇಲ್ಲಿ ಕೂಡ ನೋಡ್ಬೋದು ಅಂದರೆ ಯಾವ ರೀತಿ ಇಲ್ಲಿ ಒಂದು ಕಂಪ್ಲೀಟ್ ಆಗಿ ಇಲ್ಲಿ ಬುಡ ಸಮೇತ ಮರ ಇಲ್ಲಿ ಕಿತ್ತಿ ಬಂದಿರತಕ್ಕಂಥದ್ದು. ಹೊಂಗೆ ಮರ ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಆದರೆ ಇಲ್ಲಿ ಬುಡ ಎಲ್ಲವೂ ಕೂಡ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಅಂದರೆ ಧರೆಗೆ ಇರ್ತಕ್ಕಂತಹ ಬುಡ ಎಲ್ಲವೂ ಕೂಡ ಇಲ್ಲಿ ಕಿತ್ತು ಬಂದಿರತಕ್ಕಂಥದ್ದು. ಈ ರೀತಿಯಾದಂತಹ ಒಂದು ದುರ್ಘಟನೆ ಸಂಭವಿಸಿದ್ದು ತುಂಬ ಒಂದು ಬೇಜಾರದ ಸಂಗತಿ. ಯಾಕಂತಂದರೆ ಒಂದು 3 ವರ್ಷದ ಬಾಲಕಿ ಒಂದು ಬೈಕ್ ಮೇಲೆ ಅಪ್ಪನ ಜೊತೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿದೆ. ಸೊ ಇಲ್ಲಿ ಕೂಡ ಗಮನಿಸ್ಬೋದು. ಅಂದರೆ ಈಗ ಸದ್ಯಕ್ಕೆ BBMP ವತಿಯಿಂದ ಇಲ್ಲಿ ಒಂದು ರೋಡನ್ನು ಕ್ಲೀನ್ ಮಾಡಿದ್ದಾರೆ. ಸೊ ಈ ರೀತಿ ಘಟನೆ ಒಂದು ಸಣ್ಣ ಮಳೆ ಬಂದರೂ ಕೂಡ ಈ ರೀತಿ ಸಂಭವಿಸ್ತಾ ಹೋಗ್ತಾ ಇದೆ. ಆದರೆ BBMP ಇನ್ನೂ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇರ್ತಕ್ಕಂಥದ್ದು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.